ನೀನು ಸ್ಟಾಫ್ ಎಲ್ಲ ಕಲಿಯ ಫೋನ್ ಆಮೇಲೆ ಇಲ್ಲ ಸರ್, ಒಬ್ರು ಅಟೆಂಡರ್ ಬಂದಿದ್ದಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲ, ನಮ್ಮಲ್ಲಿ ಇಲ್ಲ ಸರ್. ಸರ್ವೇಯರ್ ಇದ್ದಾರೆ ಸರ್. ಕೃಷ್ಣಸ್ವಾಮಿ ಸಾವಿರಾರು ಜನ ಓಡಾಡಕ್ಕೆ ಮಾಡ್ತಾರೆ. ಅವ್ರು ಅಷ್ಟೇ ಅವ್ರ ದುಡ್ಡು ಅವ್ರು ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ? ಏನಪ್ಪ ಧರ್ಮನ ಐತಿ, ಮನ ಮರ್ಯಾದೆ ಇಲ್ವಾ? ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು? ಸೆಕ್ಟರ್ ಆಸ್ತಿ ಕಳ್ಕೊಳ್ಳೋದು ಯಾರು? ಅನ್ಯಾಯ ಆಗೋದು ಯಾರಿಗೂ? ಒಳ್ಳೆಯವರು ಅಂತ ನಿನಗೇನು ನಡ್ಸೋಕ್ಕಾಯ್ತದೆ? 8 ದಿವಸದಲ್ಲಿ 8 ಸ್ಟೆಚ್ ಏನಿದೆ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು. ನಾನು ಗುತ್ತಿಗೆದಾರ ಅವನಿಗೂ ಕರೆದು ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಲಕ್ಷ್ಮಿಕಾಯ್ ಏನು ಎಕ್ಸಿಕ್ಯೂಟ್ ಇದ್ದೆ ನಾನು, ಶಿವಕುಮಾರ ನೋಡ್ರಿ, ಇನ್ನಾರು ಅವರೇ ನೋಡ್ರಿ, ಯಾರು ನಿಮ್ಮ ಇವರು ಹೋಟ್ಲು ಯಜಮಾನನ ಇದ್ದಾರೆ, ತಗೊಳ್ರಿ ಅವ್ರಿಗೆ. ಕೆಲಸ ಅದಕ್ಕೋಸ್ಕರ ಇದ್ದೀರಾ? ಏನು ಇದೆಯಾ? ಇನ್ನೊಂದು ಸಾರಿ ನನ್ನ ಕಂಪ್ಲೇಂಟ್ ಬಂದರೆ ನಾನು ಬೆಂಗಳೂರು ಅನ್ನೋದಕ್ಕೆ ಹೆಚ್ಚಾಗಿ ಮರ್ಯಾದೆಯಿಂದ ಬದುಕೋದು. ಎಷ್ಟು ಸಂಬಳ ನಿನ್ನ ಸಂಬಳ ಎಷ್ಟು ಬರ್ತದೆ ಗೊತ್ತು? ನೆಟ್ಟು 60 82 83 ಸಂಬಳ ನಿನಗೆ. ಹಾಂ, ಜೊತೆಲಿ ಪೊಲೀಸ್ನವ್ರಿಗೆ ಎಷ್ಟು ಜೊತೆಲಿ ಓದ್ತಾ ಇದ್ದಲ್ಲೋ? ಇದು ಕ್ಲಿಯರ್ ಮಾಡ್ಕೊಂಡ್ರೆ ಮೊದಲು ಮಾಡ್ಕೊಡ್ರಿ. ಅವ್ರು ಬಿಟ್ಕೊಡೋಕೆ ಇದ್ದಾರೆ ನೋಡ್ರಿ. ತಗೊಳ್ರಿ ಒಂದು 2 ಸಾರಿ. ನೀನೇನು ಬೇಕು ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನೀನು ಒಬ್ಬರೇ, ನನಗೆ ಗೊತ್ತು ಕಣ್ಣು ತೊಗೊಳ್ರಿ. ಅವ್ರು ಸರ್ 10 ವರ್ಷ 8 ವರ್ಷ ಆಗಿ ಒಂದು ಸ್ವಲ್ಪ ಬಾಟ್ಲಿ ಬಂದು ಶುರು ಮಾಡಿರಿ, ಕೆಲಸ ಶುರು ಮಾಡಿರಿ, ತಗೊಳ್ರಿ. ನಾನು ಮಾತಾಡ್ಸ್ರಿ ಬೇಡ ಇಲ್ಲಿ ಅವ್ರದ್ದೇ ತಪ್ಪಿಲ್ಲ, ತಪ್ಪು ಮಾಡ್ತಾರೆ. ಎಲ್ಲಿ ಅವ್ನ ಹೆಸರು ಇವನೇ ಒಂದು ಸ್ವಲ್ಪ ಫೋಟೋ ಅಂತ ಕಾಣಿಸ್ತಾರೆ. ಈ ಹೆಲ್ಪ್ ಹೇಳ್ತಿರೋ ಬಿಟ್ಬಿಡು. ಇನ್ನೊಂದು ಸಾರಿ ನೋಡ್ರಿ, ಇವತ್ತಿಂದಾನೆ ಅಕ್ಕಪಟ್ಟದಿಂದ ಕುತ್ಕೋಬೇಕು, ಡಾಕ್ಯುಮೆಂಟ್ಸ್ ನೀವೇ ಮನೆಗೆ ಹೋಗ್ಬೇಕು, ಕಲೆಕ್ಟ್ ಮಾಡಬೇಕು. ಅವ್ರಿಗೆ ಪದರಿಸಿ ಮಾಡಿದ್ರೆ ಹುಟ್ಟು ನೆನೆಸ್ಬಿಡ್ತೀನಿ, ಹುಟ್ಟು ನೆನೆಸ್ತೀನಿ. ಬೆಂಗಳೂರಿನಲ್ಲಿ ಹಂಗೆ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು. ಅವ್ರು ಎಲ್ಲಿಂದ ತಂದು ಕೊಡಬೇಕು? ನಿಮ್ಮ ತಾತ ಮನೆ ನೀನು ಆಸ್ತಿ ತಿಂದಿದ್ದಾರಾ? ಹೋದ್ರೆ 50 ರೂಪಾಯಿ ಸಂಪಾದನೆ ಮಾಡೋದು ಹೋಯ್ತದ ಅವ್ರಿಗೆ? ಹಾಂ, ಗೊತ್ತಿಲ್ಲ ಬಾಬಡ. 5 ಕಿಲೋಮೀಟರ್ ಒಂದು ನಿಮಿಷ ತಾಳಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ, ನಮ್ಮ ಶಂಕರ್ ಇದ್ದಾರೆ, ಒಂದು FIR ಮಾಡ್ತೀನಿ, ಯಾವುದೋ ಒಂದು ಕೇಸ್ ಹಾಕ್ತೀನಿ, ಒಂದು 2 ಜನ ತೊಗೊಂಡೋಗಿ ಒಳಗಡೆ ಹಾಕಿಸ್ತೀನಿ. ಎಲ್ಲರೂ ಊಟ ಇದೆ, ನಾಚಿಕೆ ಆಗೋದಿಲ್ವ? ಏನು ಮನುಷ್ಯನಪ್ಪ